ಮತದಾರ ಪಟ್ಟಿ ಪರಿಷ್ಕರಣೆ ಅನೈತಿಕ, ಅವೈಜ್ಞಾನಿಕ ಹಾಗೂ ಸಂವಿಧಾನ ವಿರೋಧಿ ಅಂತ ನಾವು ಎಲ್ಲ ಒಂದಷ್ಟು ಸಂಸ್ಥೆಗಳು, ಪಕ್ಷಗಳೆಲ್ಲ ಸೇರಿಕೊಂಡು ಒಕ್ಕೂಟ ಮಾಡಿ ಇದನ್ನು ವಿರೋಧ ಮಾಡಿಸ್ತಾ ಇದ್ದೀವಿ. ಪ್ರಜಾತಂತ್ರದ ಬುನಾದಿಯನ್ನು ಅಲ್ಲಾಡಿಸ್ತಾ ಇರೋದು, ಅದರ ವಿರೋಧವಾಗಿ ಈ SIR ಪ್ರಾಸೆಸ್ಸು, ಇದ್ರ ವಿರುದ್ಧ ಕಗ್ಗೋಲೆ ನಡೀತಾ ಇದೆ. ಇಡೀ ಕರ್ನಾಟಕದ ಸಮಗ್ರ ನೈಜ ಮತದಾರನ ಉಳಿಸಲಿಕ್ಕೆ ಬೇಕಾದಂಥ ಕಾರ್ಯವನ್ನು ಮಾಡಲಿಕ್ಕೆ ಈ ಮತಕಾವಲ ಅಭಿಯಾನವನ್ನು ಪ್ರಾರಂಭ ಮಾಡ್ತಿದ್ದೀವಿ. ಏನು ಮತಗಣನೆ ನಡೀತಾ ಇದೆ, ಇದರಿಂದ ಲಕ್ಷಾಂತರ ಸಂಖ್ಯೆಯ ಮತದಾರರು ಇವತ್ತು ತಮ್ಮ ಹಕ್ಕನ್ನ ಕಳ್ಕೊಳ್ತಾ ಇದ್ದಾರೆ. ಈ ಅಲ್ಪಸಂಖ್ಯಾತರು, ದಲಿತರು, ಇವರೆಲ್ಲರೂ ಕೂಡ, ಈ ಮಹಿಳೆಯರು ತಮ್ಮ ಹಕ್ಕನ್ನ ಕಳ್ಕೋಬೇಕು ಅನ್ನುವಂಥ ಕೆಟ್ಟ ಒಂದು ಉದ್ದೇಶ ಇಟ್ಕೊಂಡೇ ಇದನ್ನ ಅವ್ರು ಮಾಡಿದ್ದಾರೆ. ಚುನಾವಣಾ ಕಮಿಷನ್ ಏನು ಮಾಡುತ್ತೋ ಅಂತ ನಮ್ಮಂಥ ಪ್ರಜ್ಞಾವಂತರಿಗೆ ತುಂಬ ದುಗುಡ ಮತ್ತು ಆತಂಕದಲ್ಲಿದ್ದೀವಿ. ಚುನಾವಣಾ ಕಮಿಷನ್ನು ಈ ಒಂದು ಪ್ರಕ್ರಿಯೆಯನ್ನು ಕನಿಷ್ಠ ಮಟ್ಟ 6 ತಿಂಗಳಿಗಾದರೂ ವಿಸ್ತರಿಸಬೇಕು. ಮತದಾರ ಪಟ್ಟಿ ಪರಿಷ್ಕರಣೆ ಅನೈತಿಕ, ಅವೈಜ್ಞಾನಿಕ ಹಾಗೂ ಸಂವಿಧಾನ ವಿರೋಧಿ ಅಂತ ನಾವು ಎಲ್ಲ ಒಂದಷ್ಟು ಸಂಸ್ಥೆಗಳು, ಪಕ್ಷಗಳೆಲ್ಲ ಸೇರಿಕೊಂಡು ಒಕ್ಕೂಟ ಮಾಡಿ ಇದನ್ನು ವಿರೋಧ ಮಾಡಿಸ್ತಾ ಇದ್ದೀವಿ. ಪ್ರಜಾತಂತ್ರದ ಬುನಾದಿಯನ್ನು ಅಲ್ಲಾಡಿಸ್ತಾ ಇರೋದು, ಅದರ ವಿರೋಧವಾಗಿ ಈ SIR ಪ್ರಾಸೆಸ್ಸು, ಇದ್ರ ವಿರುದ್ಧ ಕಗ್ಗೋಲೆ ನಡೀತಾ ಇದೆ. ಅದಕ್ಕೆ ಎಲ್ಲರೂ ಹೇಳ್ದಂಗೆ ತರಬೇತಿ ಕಾರಾಗೃಹವನ್ನು ನಾವು ರಚಿಸ್ತಾ ಇದ್ದೀವಿ, ಕೇಂದ್ರಗಳನ್ನು ಮಾಡ್ತಾ ಇದ್ದೀವಿ. ಎಲ್ಲ ನಾಗರಿಕರು, ಕರ್ನಾಟಕದಲ್ಲಿರೋ ಎಲ್ಲ ನಾಗರಿಕರಲ್ಲೂ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ, ದಯವಿಟ್ಟು ಈ ಮತಗಾವಲು ಸಮಿತಿ ಹಾಗೂ ತರಬೇತಿ ಕೇಂದ್ರ, ಎಷ್ಟೋ ಇನ್ನೂ ಗೊಂದಲಗಳಿದೆ ಆ ಫಾರಮಲ್ಲಿ ಫಿಲಪ್ ಮಾಡೋದು, ರಿಲೇಷನ್ಶಿಪ್ಪಲ್ಲಿ ದೊಡ್ಡ ಗೊಂದಲ ಇದೆ. ಈ ಕರ್ನಾಟಕದಲ್ಲಿ ನಾನು ಗ್ಯಾರಂಟಿ ಮಾಡ್ತೀನಿ, 70-80% ಜನದ ಹತ್ರ ಒಂದು ಸಹ ವೋಟರ್ ಕಾರ್ಡು ಸರಿಗಿರಲ್ಲ. ನಂದೇ ನೋಡ್ಕೊಳ್ಳಿ, ಹೆಸರು ತಪ್ಪು ಬರೆದಿದ್ದಾರೆ, ನನ್ನ ಹೆಂಡತಿ ಗಂಡನ ಹೆಸರಲ್ಲಿ ನಮ್ಮ ಬೀದಿ ಹೆಸರು ಬರೆದಿದ್ದಾರೆ, ನಮ್ಮ ತಾಯಿ ಅವ್ರ ಹೆಸರಲ್ಲಿ ಇನ್ನೆಂಥದ್ದು ದೇಶದ ಹೆಸರು ಬರೆದಿದ್ದಾರೆ. ಇದೆಲ್ಲ ತೀರಾ ಕೆಟ್ಟ ಕೆಲಸ ಆಗಿದೆ. 75 ವರ್ಷದಲ್ಲಿ ಸರಿ ಮಾಡ್ತಾ ಇರಲಿಲ್ಲ. 1 ತಿಂಗಳಲ್ಲಿ SIR ಮುಗಿಸ್ಬೇಕು ಅಂತಿದ್ದಾರೆ. ತರಬೇತಿ ಕೇಂದ್ರ ನಡೆಸ್ತಾ ಇದ್ದೀವಿ. ನಿಮಗೆಲ್ಲ ಇಲ್ಲಿ ಈಗ ಪತ್ರ ಸಿಗುತ್ತೆ, ಅದರಲ್ಲಿ ಒಂದು QR ಕೋಡ್ ಕೊಟ್ಟಿದೆ. ದಯವಿಟ್ಟು ಆಸಕ್ತಿ ಉಳ್ಳವರಲ್ಲ, ಕಾಳಜಿ ಉಳ್ಳವರಲ್ಲ, ಎಲ್ಲರೂ ತಮ್ಮ ತಮ್ಮ ಮತವನ್ನು ಕಾಪಾಡಬೇಕು. ಮತಗಾವಲು ಸಮಿತಿಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು QR ಕೋಡನ್ನು ತಾವು ಸ್ಕ್ಯಾನ್ ಮಾಡಿಬಿಟ್ಟು ಇದನ್ನು ಭಾಗವಹಿಸಿದ್ರಲ್ಲಿ ಅಂತ ಹೇಳಿ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಅಂತ ಹೇಳ್ತೀನಿ ನಾನು. ಇದೇ ತಿಂಗಳ 8ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ರಾಜ್ಯ ಮಟ್ಟದ ಬೂತ್ ಮಟ್ಟದ ತನಕ ಇಡೀ ಕರ್ನಾಟಕದಲ್ಲಿ ತರಬೇತಿ ಕಾರ್ಯಗಳನ್ನು ನಡೆಸ್ತೀವಿ. ಸಾವಿರ ಆ ಕಾರ್ಯಕರ್ತರನ್ನು ತಯಾರು ಮಾಡಿ ಅವರಿಗೆ ಬೇಕಾದಂಥ ಎಲ್ಲ ವಿಚಾರಗಳನ್ನು ಕೊಟ್ಟು ಇಡೀ ಕರ್ನಾಟಕದ ಸಮಗ್ರ ನೈಜ ಮತದಾರನ ಉಳಿಸಲಿಕ್ಕೆ ಬೇಕಾದಂಥ ಕಾರ್ಯವನ್ನು ಮಾಡಲಿಕ್ಕೆ ಈ ಮತಕಾವಲ ಅಭಿಯಾನವನ್ನು ಪ್ರಾರಂಭ ಮಾಡ್ತಿದ್ದೀವಿ. ಹಾಗಾಗಿ ಇದು ಕೇವಲ ನಾಗರಿಕ ಮತಕಾವಲ ಸಮಿತಿಯ ಕೆಲಸ ಮಾತ್ರ ಅಲ್ಲ, ಸಮಗ್ರ ಕರ್ನಾಟಕದ ನೈಜ ಮತದಾರನ ಉಳಿಸುವ ಪ್ರಕ್ರಿಯೆಯಲ್ಲಿ ಸಮಸ್ತ ನಾಗರಿಕರು, ಎಲ್ಲ ರಾಜಕೀಯ ಪಕ್ಷಗಳು, ಹಾಗೆಯೇ ಮಾಧ್ಯಮದ ಮಿತ್ರರು ಕೂಡ ಕೈ ಜೋಡಿಸಿ ಈ ನೈಜ ಮತದಾರನ ಉಳಿಸಲಿಕ್ಕೆ ತಮ್ಮೆಲ್ಲರ ಬೆಂಬಲ ಇರಬೇಕು ಅಂತಕ್ಕಂಥ ಆಶಯವನ್ನು ನಿಮ್ಮ ಮುಂದಿಟ್ಟಿದ್ದೀವಿ. ನಮಸ್ಕಾರ. ಸರ್ವ ಜನರ ಹಿತಕ್ಕೋಸ್ಕರ ಮಾಡ್ತಾ ಇರುವಂಥದ್ದು ಮತ್ತು ಬಹಳಷ್ಟು ಜನ ಒಪ್ಕೊಳ್ತಾ ಇದ್ದಾರೆ, ಜೊತೆಗೆ ಬರ್ತಾ ಇದ್ದಾರೆ. ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಬರಬೇಕಾಗಿದೆ. ಇವತ್ತು ಬಹಳ ಕಷ್ಟದಲ್ಲಿ ಈ ಒಂದು ಯೋಜನೆಯಿಂದ ಏನು ಮತಗಣನೆ ನಡೀತಾ ಇದೆ, ಇದರಿಂದ ಲಕ್ಷಾಂತರ ಸಂಖ್ಯೆಯ ಮತದಾರರು ಇವತ್ತು ತಮ್ಮ ಹಕ್ಕನ್ನ ಕಳ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ವಿವಾಹಿತ ಮಹಿಳೆಯರು, ವಲಸೆ ಕಾರ್ಮಿಕರು, ಮತ್ತೆ ಅಲೆಮಾರಿಗಳು, ಆದಿವಾಸಿಗಳು, ಅಲ್ಪಸಂಖ್ಯಾತರು ಮತ್ತು ಅಕ್ಷರಸ್ಥರು ಕೂಡ ಎಷ್ಟೋ ಜನ. ಇವತ್ತು ನಾನು ಕೂಡ ಇನ್ನೂ ಭರ್ತಿ ಮಾಡಿಲ್ಲ, ಫಿಲಪ್ ಮಾಡೋಕ್ಕೆ ತುಂಬಾ ಗೊಂದಲ ಇದೆ. ಹಾಗೇನೆ ಅದಕ್ಕೋಸ್ಕರ ಎಲ್ಲೆಲ್ಲೋ ಕೂತ್ಕೊಂಡು ಗುಂಪಾಗಿ ಜನಗಳು ಕಷ್ಟಪಟ್ಟು ಅದನ್ನ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅದು ಸಾಧ್ಯ ಆಗಲಾರ್ದಂಥದ್ದಿದೆ. ಅದು ನಿಶ್ಚಯವಾಗಿ ಗೊತ್ತಾಗ್ತಾ ಇದೆ. ಅವರು ಈ ಅಲ್ಪಸಂಖ್ಯಾತರು, ದಲಿತರು, ಇವರೆಲ್ಲರೂ ಕೂಡ, ಈ ಮಹಿಳೆಯರು ತಮ್ಮ ಹಕ್ಕನ್ನ ಕಳ್ಕೋಬೇಕು ಅನ್ನುವಂಥ ಕೆಟ್ಟ ಒಂದು ಉದ್ದೇಶ ಇಟ್ಕೊಂಡೇ ಇದನ್ನ ಅವ್ರು ಮಾಡಿದ್ದಾರೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆದ್ರಿಂದ ಕರ್ನಾಟಕದ ಮತದಾರರು, ವಿಶೇಷವಾಗಿ ಈ ದುರ್ಬಲ ಸಮುದಾಯಗಳ ಹಕ್ಕನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಕರ್ನಾಟಕದ ನಾಗರಿಕ ಸಂಘಟನೆಗಳು ಎಲ್ಲರೂ ಕೂಡ ಸೇರಿದ್ದಾರೆ, ಎಲ್ಲ ಪಕ್ಷದವರು ಇದ್ದಾರೆ. ಈ ನಾಗರಿಕ ಮತಕಾವಲು ಸಮಿತಿಯನ್ನ ಈ ಹೆಸರಿನಲ್ಲಿ ಇವತ್ತು ನಾವು ಈ ಲೋಗೋನ ಬಿಡುಗಡೆ ಮಾಡ್ತಾ ಇದ್ದೀವಿ. ತಾವು ಸಹಕಾರ ಕೊಡಬೇಕು. ಇಲ್ಲಿಯ ಪ್ರಾಕ್ಟಿಕಾಬಿಲಿಟಿಯನ್ನು ನೋಡಿದ್ರೆ 1200 ಮತದಾರರನ್ನ
ಒಬ್ಬ BLO ತಲುಪುವುದಾದರೂ ಹೇಗೆ? ಸಾಧ್ಯನೇ ಇಲ್ಲ ಅದು. ಸೊ ಈ ಥರದ ಒಂದು ಒತ್ತಡದಲ್ಲಿ ಪಾಪ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದ್ದರಿಂದ ಚುನಾವಣಾ ಕಮಿಷನ್ ಏನು ಮಾಡುತ್ತೋ ಅಂತ ನಮ್ಮಂಥ ಪ್ರಜ್ಞಾವಂತರಿಗೆ ತುಂಬ ದುಗುಡ ಮತ್ತು ಆತಂಕದಲ್ಲಿದ್ದೀವಿ. ಚುನಾವಣಾ ಕಮಿಷನ್ನು ಈ ಒಂದು ಪ್ರಕ್ರಿಯೆಯನ್ನು ಕನಿಷ್ಠ ಮಟ್ಟ 6 ತಿಂಗಳಿಗಾದರೂ ವಿಸ್ತರಿಸಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಇಂಥದ್ದೊಂದು ಇರಲೇ ಇಲ್ಲ, ಯಾವ ಕಾನೂನಲ್ಲೂ ಇಲ್ಲ, SIR ಪ್ರೋಸೆಸ್ಸಲ್ಲೂ ಇಲ್ಲ. ಆದರೆ ಎಲ್ಲೂ ಟೆಸ್ಟು ಆಗಿಲ್ಲ. ದಿಢೀರಂತ ಒಂದು ಸಾಫ್ಟ್ವೇರ್ನ ತಂದಿಟ್ಟರು ಲಾಜಿಕಲ್ ಡಿಸ್ಕ್ರಿಪರೆನ್ಸಿ ಅಂತ. ಅದರಿಂದಾಗಿ ಬಂಗಾಳದಲ್ಲಿ 1,33,00,000 ಜನರಿಗೆ ನೋಟಿಸ್ ಕಳಿಸಿದರು. 1,33,00,000 ಜನ. ಅವಾಗ ಅದರಿಂದ ಡಿಲೀಟ್ ಆದವರು 91 ಲಕ್ಷ. ಅದಕ್ಕೆ ಮತ್ತೆ ಅಪೀಲ್ ಹೋದವರು 27 ಲಕ್ಷ. 27 ಲಕ್ಷ ಜನ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರು. ಆ ವೆರಿಫಿಕೇಷನ್ ಮಾಡೋಕ್ಕಾಗಲಿಲ್ಲ ಅಂತ ಅವ್ರು ವೋಟಿಂಗ್ ರೈಟ್ಸ್ ಕೊಟ್ಟಿಲ್ಲ ಇವತ್ತು ಕೂಡ. ಈ ಒಂದು ಡೆಡ್ಲಿ ಸಾಫ್ಟ್ವೇರ್ನ ಲಾಜಿಕಲ್ ಡಿಸ್ಕ್ರಿಪರೆನ್ಸಿನ ಕರ್ನಾಟಕದಲ್ಲಿ ತರ್ತಿಯಾರೆ ಮಾತ್ರ ಅಲ್ಲ, ಕಂಡೀಷನ್ಸ್ನ ರೈಸ್ ಮಾಡಿದ್ದಾರೆ. ಬೆಂಗಾಲಲ್ಲಿದ್ದಾಗ 7 ಕಂಡೀಷನ್ನು, ಕರ್ನಾಟಕದಲ್ಲಿ 11 ಕಂಡೀಷನ್ನು. ಅಷ್ಟು ಮಾತ್ರವಲ್ಲ, ನಾವು ಡ್ರಾಫ್ಟ್ ಲಿಸ್ಟ್ ಬಂದ ಮೇಲೆ ಈ ಕಂಡೀಷನ್ಸ್ ಇನ್ನೂ ಹೊಸ ಕಂಡೀಷನ್ಸ್ನು ಆಡ್ ಮಾಡಬಹುದು ಅಂತಲೂ ಹೇಳಿದ್ದಾರೆ. ಇದರರ್ಥ ಅವರು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ದೊಡ್ಡ ಮಟ್ಟದ ಲಾಜಿಕಲ್ ಅಂದರೆ ಏನು, ನಿಮ್ಮ ಸ್ಪೆಲ್ಲಿಂಗ್ ವ್ಯತ್ಯಾಸ ಇದ್ದರೂ ಲಾಜಿಕಲ್ ನಿಮಗೆ ನೋಟಿಸ್ ಬರ್ತದೆ. ನಿಮಗೆ ಡೇಟ್ ಆಫ್ ಬರ್ತ್ಗಳ ರೆಕಾರ್ಡ್ಸಲ್ಲಿ ಇರೋದರಲ್ಲಿ ಬದಲಾವಣೆ ಬಂದರೂ ಬರ್ತದೆ. ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದಿರ ನಡುವೆ ವಯಸ್ಸಿನ ಅಂತರದಲ್ಲಿ 9 ತಿಂಗಳಿಗಿಂತ ಹೆಚ್ಚು ವ್ಯತ್ಯಾಸ ಇದ್ದರೆ ಅದು ಕೂಡ ಬರ್ತದೆ. ಅಪ್ಪ ಅಮ್ಮಂದಿರಿಗೂ ನಿಮಗೂ ವಯಸ್ಸಿನ ಅಂತರಕ್ಕೂ ಬರ್ತದೆ. ನಿಮ್ಮ ಆಧಾರ್ ಕಾರ್ಡಿಗೂ ಮತ್ತು ವೋಟರ್ ಐಡಿಯಲ್ಲೂ ಇರುವಂತಹ ಹೆಸರುಗಳಲ್ಲಿರುವಂತಹ ಸ್ಪೆಲ್ಲಿಂಗ್ ವ್ಯತ್ಯಾಸ ಇದ್ದರೂ ಬರುತ್ತದೆ. ಹೀಗೆ ರಾಶಿ ಕಂಡೀಷನ್ಸು ಕೋಟ್ಯಾಂತರ ಜನರ ಅಲ್ಲೋಲ ಕಲ್ಲೋಲ ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಇದರ ಬಗ್ಗೆ ಇದನ್ನು ತಡಿಬೇಕು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಸೀರಿಯಸ್ ಆಗಲಿಲ್ಲ ಅಂದರೆ, ಹೆಲ್ಪ್ ಡೆಸ್ಕ್ನ ತಕ್ಷಣ ಅದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ, ಜನರಿಗೆ ಬೇಕಾಗಿರುವಂಥ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ನ ಕೊಡಲಿಲ್ಲ ಅಂತ ಹೇಳಿದ್ರೆ, ಮತ್ತು ಗ್ರಾಮ ಸಭೆ ವಾರ್ಡ್ ಸಭೆಗಳನ್ನು ಕರೆದು ಜನರನ್ನು ಮುಂದೆ ಕರೆಸಿ ಅವ್ರಿಗೆ ಬೇಕಾಗಿರುವಂಥ ನೆರವು ಕೊಡಲಿಲ್ಲ ಅಂದರೆ, ಕರ್ನಾಟಕದ ಅರ್ಹ ಮತದಾರರು ಎಷ್ಟಿದ್ದಾರೆ ಅನ್ನೋದನ್ನು ಪಟ್ಟಿ ಮಾಡಲಿಲ್ಲ ಅಂದರೆ, ಕರ್ನಾಟಕ ಬೆಂಗಾಲ ಇವತ್ತು ಗತಿ ಏನಾಗಿದೆಯೋ ಅದು ನಾಳೆ ಕರ್ನಾಟಕದ ಗತಿ ಆಗ್ತದೆ. ಸೊ ಹಂಗಾಗಿ ಸರ್ಕಾರ ವಿಶೇಷವಾಗಿ ಎಚ್ಚೆತ್ತುಕೊಳ್ಬೇಕು ಅಂತಲೂ ಕೂಡ ಮತಕಾವಲು ಸಮಿತಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಗ್ರೌಂಡಿಗೆ ಹೋಗಿ. ಆದರೆ ಬರೀ ನಮ್ಮ ಪ್ರಾಮಾಣಿಕ ಪ್ರಯತ್ನದ ಸಾಲಲ್ಲ, ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಹಾಗಾಗಿ ಸರ್ಕಾರ ಕಣ್ತೆರೆಯಲಿ, ಲಾಜಿಕಲ್ ಡಿಸ್ಕ್ರಿಪರೆನ್ಸಿ ಕಡೆ ಗಮನ ಕೊಡಲಿ ಅಂತೇಳಿ ಮತ್ತೊಮ್ಮೆ ಒತ್ತಾಯ ಮಾಡ್ತಾಯಿದ್ದೀವಿ. ಈ BLOಗಳಿಗೆ ಸರಿಯಾದಂಥ ತರಬೇತಿಯನ್ನು ಕೊಡ್ದಿರಾ ಏಕಾಏಕಿ ಅವ್ರಿಗೆ 1 ತಿಂಗಳ ಒಳಗಡೆ ನೀವು ಇದನ್ನು SRIನ ಕಂಪ್ಲೀಟ್ ಮಾಡಬೇಕಂತ ಹೇಳಿದ್ದಾರೆ. ಅದರ ಒತ್ತಡದಿಂದ 3 ಜನ ಈ ರಾಜ್ಯದಲ್ಲಿ ತೀರ್ಕೊಂಡಿರ್ತಕ್ಕಂಥದ್ದು ಅದು ದುರ್ದೈವ. ಚುನಾವಣಾ ಆಯೋಗಕ್ಕೆ ನಮ್ಮ ಸಮಿತಿಯಿಂದ 10 ಪತ್ರಗಳನ್ನು ಬರೆದರೂ ಕೂಡ ಈವರೆಗೂ ಕೂಡ ಚುನಾವಣಾ ಆಯೋಗ ಯಾವುದೇ ಮುಖಂಡರನ್ನು ಕರೆದು ಈ SRIಗೆ ಸಂಬಂಧಪಟ್ಟಾಗೆ ಸರಿಯಾದಂಥ ಮಾಹಿತಿಯನ್ನು ಕೊಡ್ದಿರ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಕೂಡಲೇ ಚುನಾವಣಾ ಆಯೋಗ ನಮ್ಮ ಏನು ನಾಗರಿಕ ಮತ ಕಾವಲು ಸಮಿತಿ ಇವತ್ತು ಪ್ರಾರಂಭ ಆಗಿದೆ, ಈ ಎಲ್ಲ ಮುಖಂಡಗಳನ್ನ ಕರೆದು ಈ ಸಮಸ್ಯೆಗಳನ್ನು ಏನು ನಮ್ಮ 5 ಸಮಸ್ಯೆಗಳಿದ್ದಾವೆ, 10 ಇದ್ದಾವೆ, ಅದರಲ್ಲಿ ಭಾಳ ಮುಖ್ಯವಾದಂಥ 5 ಸಮಸ್ಯೆಗಳೇನಿದ್ದಾವೆ, ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಗಮನ ಕೊಡಬೇಕು ಕೇಂದ್ರ ಚುನಾವಣಾ ಆಯೋಗ. ಇದರ ಜೊತೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯ ಇದೆ. ಗ್ರಾಮ ಸಭೆಗಳು ಮತ್ತು ವಾರ್ಡ್ ಸಭೆಗಳು ಮಾಡೋದ್ರ ಮೂಲಕ ಇದನ್ನು ಯಾವುದೇ ಮತದಾರರು ಒಂದು ಓಟ್ ಕೂಡ ಹೊರಗಡೆ ಹೋಗಬಾರ್ದು, ಪ್ರತಿಯೊಬ್ಬರು ಕೂಡ ಆ ಮತವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಕೂಡ ಮಾಡೋದ್ರ ಮೂಲಕ ಏನು ರಾಜ್ಯ ಸರ್ಕಾರ ಭರವಸೆ ಕೊಟ್ಟಿದೆ, ಆ ಭರವಸೆಯಂತೆ ಅವರು ಏನು ನಮ್ಮ ಡೆಸ್ಕ್ ಬೆಂಚ್ ಏನು ಮಾಡ್ತಾಯಿದ್ದಾರಲ್ಲ ಅದನ್ನು ಕೂಡಲೇ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. SIR 2002ರಲ್ಲೂ ಆಗಿದೆ, ಆದರೆ ಇಷ್ಟು ದೊಡ್ಡ ಸುದ್ದಿ ಆಗಲಿಲ್ಲ. ಈಗ ಬಿಹಾರದಲ್ಲಿ SIR ಆದಾಗ ಸುಮಾರು 90 ಲಕ್ಷ ವೋಟರು ಡಿಲೀಟ್ ಆಗಿದೆ ಅಂತೇಳಿ ಹೇಳಿ ಗೊತ್ತಾಯಿತು. ಇಲೆಕ್ಷನ್ ಕಮಿಷನ್ನ ಒಂದು ಮೀಟಿಂಗಿಗೆ ನಾನು ಹೋಗಿದ್ದೆ. ಹೋದಾಗ ಅವ್ರು ಹೇಳಿದರು, ಒಂದು 30 ಲಕ್ಷ ಜನ ತೀರ್ಕೊಂಡವರು ಮತ್ತು ಶಿಫ್ಟ್ ಮಾಡಿದವರು ಅವ್ರದ್ದು ಹೆಸರಿತ್ತು, ಅದನ್ನು ಡಿಲೀಟ್ ಮಾಡಿದ್ದೀವಿ ಅಂತ. ಇನ್ನು 60 ಲಕ್ಷ ಜನ ಯಾರದ್ದು ಡಿಲೀಟ್ ಮಾಡಿದ್ದೀವಿ ಅಂತೇಳಿ ಹೇಳಿನೇ ಅವ್ರು ಹೇಳಲಿಲ್ಲ ರಾಜ್ಯ ಇಲೆಕ್ಷನ್ ಚುನಾವಣಾ ಆಯೋಗ. ಅಂಥೇಳಿ ಹೇಳಿದರೆ ಇದು ನಮಗೆ ಬರ್ತಾ ಇರುವಂಥ ಸಮಸ್ಯೆ. ನಿಜವಾದ ಮತದಾರರನ್ನ ಡಿಲೀಟ್ ಮಾಡುವಂಥ ಒಂದು ಪ್ರಕ್ರಿಯೆ ಈ 2 ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳ ಮತ್ತು ಬಿಹಾರದಲ್ಲಿ ನಡೆದಿದೆ ಅಂತೇಳಿ ಹೇಳುವಂಥದ್ದು ಗೊತ್ತಾಗಿದೆ. ಮತ್ತು
ಆ ನಡೆದದ್ದಕ್ಕೆ ಆಕ್ಷೇಪಣೆ ಕೊಟ್ಟರೂ ಕೂಡ ಅದನ್ನು ಚುನಾವಣೆಗಿಂತ ಮೊದಲು ಪರಿಹಾರ ಮಾಡಲಿಲ್ಲ. ಈಗ ಕರ್ನಾಟಕದಲ್ಲಿ ಕೂಡ ನಾವು ಒಂದು 6 ತಿಂಗಳು ಟೈಮ್ ಕೊಡಿ, ಯಾವುದಕ್ಕೆ ಇದಕ್ಕೆ ತಪ್ಪುಗಳನ್ನು ಏನಾದರೂ ಇದ್ದರೆ ಸರಿಪಡಿಸ್ಲಿಕ್ಕೆ 6 ತಿಂಗಳು ಟೈಮ್ ಕೊಡಿ ಅಂತೇಳಿ ಹೇಳಿ ಚುನಾವಣಾ ಆಯೋಗಕ್ಕೆ ರಿಕ್ವೆಸ್ಟ್ ಮಾಡಿದ್ದೀವಿ. 6 ತಿಂಗಳೆಲ್ಲ, ಬರೀ 1 ತಿಂಗಳು ಟೈಮ್ ಮಾತ್ರ. ಸದ್ಯ ಯಾವುದು ಚುನಾವಣೆ ಇಲ್ಲ, ಆದರೂ ಕೂಡ 1 ತಿಂಗಳು ಮಾತ್ರ ಟೈಮ್ ಕೊಟ್ಟಿದ್ದಾರೆ ಅಂತೇಳಿ ಹೇಳುವಂಥದ್ದು ಕಾಣ್ತಾ ಇದ್ದೀವಿ. ಇದೆಲ್ಲ ದೃಷ್ಟಿಯಿಂದ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ, ಮತದಾರರ ಹಕ್ಕುಗಳನ್ನು ಉಳಿಸ್ಲಿಕ್ಕೆ ಇದು ತೀರಾ ಅಗತ್ಯ ಇದೆ ಅಂತೇಳಿ ಹೇಳುವಂಥದ್ದು. ಇನ್ನೊಂದು ಇದರಲ್ಲಿ ಮೆನ್ಷನ್ ಮಾಡಿದ್ದೀವಿ, ಏನಂದರೆ ಚುನಾವಣಾ ಆಯೋಗಕ್ಕೆ ಒಂದು ಪತ್ರ ಉತ್ತರ ಸಾಕು ಕೊಡೋಲ್ಲ. 2025ರಲ್ಲಿ ನಾವು ಒಂದು ಪತ್ರ ಬರೆದಿದ್ದೀವಿ, ಅದಕ್ಕೆ ಇನ್ನೂ ಕೂಡ ಯಾವುದೇ ಉತ್ತರ ಬಂದಿಲ್ಲ. ಆ ರೀತಿಯಾಗಿ ನಡೆಸ್ಕೊಳ್ತಾರೆ. ವಿಶೇಷವಾಗಿ ಅವಿದ್ಯಾವಂತರಿಗೆ ಮತ್ತು ಅಲೆಮಾರಿ ಜನಾಂಗ ತುಂಬ ಜನ ಇದ್ದಾರೆ, ಅವರಿಗೆ ಇದರಿಂದ ಅವರ ಮತದಾನದ ಹಕ್ಕನ್ನು ಕಳ್ಕೊಳ್ಳುವಂಥ ಸಮಸ್ಯೆ ಇದೆ. ಇಂಥ ಒಂದು ಪ್ರಜಾಪ್ರಭುತ್ವ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಸೇರಿ ಇದು ಮಾಡ್ತಾಯಿದ್ದೀವಿ. ಅದಕ್ಕೆ ಜನರು ಕೂಡ ಬೆಂಬಲ ಕೊಡಬೇಕು ಅಂತೇಳಿ ಹೇಳಿ ನಾನು CPIM ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ